ಟ್ರಸ್ಟ್ನ ಮುಖ್ಯಸ್ಥರು ಶ್ರೀಯುತ ವಿಕ್ಟೋರಿಯಾ ವಿಲಿಯಂ ರವರು ಸಹ ಈ ವೇದಿಕೆಯಲ್ಲಿದ್ದಾರೆ. ಅವರು ವಿಶೇಷ ಮಕ್ಕಳನ್ನು ಹಲವಾರು ವರ್ಷಗಳಿಂದ ಅವರದೇ ಆದಂಥ ಒಂದು ಕಾರ್ಯಕ್ರಮಗಳನ್ನು ರೂಪಿಸ್ಕೊಂಡು ಅವರಲ್ಲಿ ಏನೇ ಸಮಸ್ಯೆ ಬಂದರೂ ಆ ಮಕ್ಕಳಿಗೆ ನಾವಿದ್ದೇವೆ ಎಂಬ ಒಂದು ದೃಢ ಸಂಕಲ್ಪದಿಂದ ಕಾರ್ಯಕ್ರಮಗಳು ಮಾಡ್ಕೊತ ಅವರು ಎಲ್ಲೂ ಸಾಮಾಜಿಕ ಕ್ಷೇತ್ರದಲ್ಲಿ ಕಾಣಿಸ್ಕೊಳ್ಳದೆ ಸಹ ಅವರು ಸಾಮಾಜಿಕ ಕೆಲಸಗಳನ್ನು ಮಾಡ್ತಾ ಇರ್ತಕ್ಕಂಥ ನಿಷ್ಠಾವಂತ ಒಬ್ಬ ಸೇವಕಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಸಿಸ್ಟರ್ ವಿಕ್ಟೋರಿಯಾ ವಿಲಿಯಂ ರವರು ಸಹ ಈ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಸಿಸ್ಟರ್ ಬಿಷಪ್ ಫ್ರಾನ್ಸಿಸ್ ಜಾಕ್ಸನ್ ಬಂದಿದ್ದಾರೆ. ಓಕೆ, ಹಾಗೆಯೇ ಪ್ರೊಫೆಸರ್ ಡಾಮಿನಿಕ್ ಅವರು ಈ ವೇದಿಕೆಯಲ್ಲಿದ್ದಾರೆ. ಪ್ರೊಫೆಸರ್ ಡಾಮಿನಿಕ್ ಅವರು ಹಿರಿಯ ತತ್ವಶಾಸ್ತ್ರದ ಧುರೀಣರಾಗಿದ್ದಾರೆ. ಅವರು ಕರ್ನಾಟಕ ರಾಜ್ಯದಲ್ಲಿ ಹಲವಾರು ಕ್ಷೇತ್ರಗಳಲ್ಲಿ ತಮ್ಮ ಅನುಭವದ ಕಾರ್ಯಕ್ರಮಗಳನ್ನು ರೂಪಿಸ್ಕೊಂಡು ಅವರು ಸಮಾಜದಲ್ಲೂ ಸಹ ತಮ್ಮ ಸಾಮಾಜಿಕ ಕ್ಷೇತ್ರದಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಅವ್ರಿಗೂ ಸಹ ಈ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳು ಸರ್. ಈ ಸಂಸ್ಥೆಯ ಮುಖ್ಯಸ್ಥರು ಪ್ರೀತಿ ನಿವಾಸ್ ಟ್ರಸ್ಟ್ನ ಮುಖ್ಯ ವಂದನೀಯ ಗುರುಗಳು ಶ್ರೀಯುತ ಕುಳಂದೈ ಸ್ವಾಮಿರವರು ಹಾಗೂ ರೆವರೆಂಡ್ ಫಾದರ್ ಆರ್ ಜ್ಞಾನರಾಜ್ SDC ಪ್ರೊವಿನ್ಷಿಯಲ್ ಸುಪೀರಿಯರ್ ಈ ಸಂಸ್ಥೆಯ ಮುಖ್ಯ ಸುಪೀರಿಯರ್ ಆಗಿದ್ದಾರೆ. ಅವರು ಈ ಒಂದು ಕಾರ್ಯಕ್ರಮವನ್ನು ರೂಪಿಸೋದ್ರಲ್ಲಿ ಅವರಿಗೆ ನಮಗೆ ಸಂಪೂರ್ಣ ಸಹಕಾರ ಬೆಂಬಲವನ್ನು ಕೋರಿದ್ದಾರೆ. ಸೊ ಹಾಗೆಯೇ ಅವರು ಹಲವಾರು ಕ್ಷೇತ್ರಗಳಲ್ಲಿ ತಮ್ಮನ್ನು ತೊಡಗಿಸ್ಕೊಂಡು ಸಾಮಾಜಿಕ ಕಾರ್ಯಕ್ರಮಗಳನ್ನು ರೂಪಿಸ್ಕೊಂಡು ಅವರು ಹಲವಾರು ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಅವ್ರಿಗೂ ಸಹ ಈ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಸೊ ಹಾಗೆಯೇ ಆರ್ ಪ್ರಕಾಶ್ ಅಂತ ಅವರು ನಮ್ಮ ಕಾಂಗ್ರೆಸ್ನ ಹಿರಿಯ ಮುತ್ಸದ್ದಿ. ಅವರು ಕೇರ್ಪುರಂ ವಿಧಾನಸಭಾ ಕ್ಷೇತ್ರದಲ್ಲಿ ತಮ್ಮ ಸಾಮಾಜಿಕ ಕ್ಷೇತ್ರದಲ್ಲಿ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಅವರ ಅನುಪಸ್ಥಿತಿನಲ್ಲಿ ಅವರ ಪುತ್ರರು ಬಂದಿದ್ದಾರೆ ಸಹ. ಅವ್ರಿಗೂ ಸಹ ಈ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಸೊ ಹಾಗೆಯೇ ಶ್ರೀಯುತ ದೇವರಾಜ್ರವರು ಬಂದಿದ್ದಾರೆ. ದೇವರಾಜ್ರವರು ಸಹ ಸಾಮಾಜಿಕ ಹೋರಾಟಗಾರರು. ಅವರು ಹಲವಾರು ವರ್ಷಗಳಿಂದ ತಮ್ಮದೇ ಕಾರ್ಯಕ್ರಮ ರೂಪಿಸ್ಕೊಂಡು ಸಮಾಜದಲ್ಲಿ ತುಳಿತಕ್ಕೆ ಒಳಗಾಗಿರ್ತಕ್ಕಂಥ ಜನರ ಪರವಾಗಿ ಧನ್ಯವಾದ ನಾಯಕನಾಗಿದ್ದಾರೆ. ಅವ್ರಿಗೂ ಸಹ ಈ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಕೋರ್ತೇನೆ. ಸೊ ಈ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ಆಧುನಿಕ ಭಾರತದಲ್ಲಿ ಅಭಿವೃದ್ಧಿ ಭಾರತದಲ್ಲಿ ಕ್ರೈಸ್ತರ ಕೊಡುಗೆ ಹಾಗೂ ಕ್ರೈಸ್ತತ್ವ ಹಾಗೂ ಸಾಮಾಜಿಕ ನ್ಯಾಯ ಎಂಬ ಈ ಶೀರ್ಷಿಕೆಯನ್ನು ಮಾಜಿ ಸಭಾಧ್ಯಕ್ಷರು, ಕರ್ನಾಟಕ ಸರ್ಕಾರ, ಕರ್ನಾಟಕ ವಿಧಾನಸಭೆ ಹಾಗೂ ಮಾಜಿ ಸಚಿವರು, ಕರ್ನಾಟಕದ ಮುತ್ಸದ್ದಿ ರಾಜಕಾರಣಿ ಶ್ರೀಯುತ ರಮೇಶಯ್ಯ ಅವರು ಬಂದು ಸಹ ಈ ಒಂದು ವಿಚಾರಗೋಷ್ಠಿಯನ್ನು ಹಂಚ್ಕೊಬೇಕಂತ ಈ ಮೂಲಕ ತಮ್ಮಲ್ಲಿ ಕೋರ್ತೇನೆಯ್ಯ. ವೈರ್ಲೆಸ್ ಬೇರೆದು ಕೊಡಿ. ಅಲ್ಲೇ ಪ್ರೀತಿ ನಿವಾಸ್ ಟ್ರಸ್ಟ್ನ ವತಿಯಿಂದ ಈ ದಿವಸ ಭಾರತದ ಸ್ವಾತಂತ್ರ್ಯೋತ್ಸವವನ್ನು ಆಚರಿಸಲಿಕ್ಕೆ ನಾವೆಲ್ಲರೂ ಸೇರಿದ್ದೇವೆ. ಎಲ್ಲ ವೇದಿಕೆ ಮೇಲಿರ್ತಕ್ಕಂಥ ಮಹನೀಯರುಗಳೇ, ತಾಯಂದಿರೇ, ಎಲ್ಲ ಬಂಧುಗಳೇ, ಇದು ಬಹಳ ಡಿಫಿಕಲ್ಟ್ ಸಿಚುವೇಶನ್. ಬೇರೆ ಎಲ್ಲ ಕಡೆಗೆ ಭಾಷಣ ಮಾಡೋದು ಬೇರೆ,
ಪ್ರೀತಿ ನಿವಾಸ್ ಟ್ರಸ್ಟ್ ಬಂದ ತಕ್ಷಣ ಎನ್ಕ್ವೈರಿ ಮಾಡಿದೆ. ನಿಮ್ಮ ಆ್ಯಕ್ಟಿವಿಟೀಸು ಏನೇನಿದ್ದಾವೆ ಅಂತ. ನಾವು ನಮ್ಮನ್ನು ನೋಡ್ಕೊಳ್ಳೋದೇ ಕಷ್ಟ, ಇನ್ನೊಬ್ಬರನ್ನು ನೋಡ್ಕೊಳ್ಳೋದಕ್ಕೆ ಬಹಳ ದೊಡ್ಡ ಹೃದಯ ಬೇಕಾಗುತ್ತೆ. ಅಬ್ಯಾಂಡನ್ಡ್ ಅಂದರೆ ಎಲ್ಲರಿಂದ ಅಲಕ್ಷ್ಯಕ್ಕೆ ಒಳಗಾದವರನ್ನು, ಬುದ್ಧಿಮಾಂದ ಮಕ್ಕಳನ್ನು ನೋಡ್ಕೊಳ್ತಕ್ಕಂಥದ್ದಕ್ಕೆ ನೀವು ಆದ್ಯತೆ ಕೊಟ್ಟಿದ್ದೀರಿ. ಎವ್ರಿ ಪರ್ಸನ್ that is associated with this noble work, you deserve to be called a Christ, a Christian. To a non-Christ like me, what we understand is compassion, kindness are the predominant features of a missionary, a father, a sister, an institution. Why does the whole world salute Mother Teresa? It is not a title conferred on her. She is actually the mother. She takes the place of mother for millions of people in this world. By the grace of Almighty Father, we are all human beings. But why is that only Mother Teresa could become the mother, not any one of us? Anything good or bad is shown to world, explained to world, demonstrated to world by their acts and deeds. Martin Luther King Jr., one of the greatest champions of the human beings, he takes up the cause of blacks. He tells the most powerful US Congress, US Senate, what is that you lose to give education to us? To fight a war in Vietnam, you require money, you require weapons, you require soldiers. But allow us to get into school, colleges, you only require an order stationery. Supposed to be the most civilized society in the world, you are so uncivilized. This is what Martin Luther King said. And the day he died in Memphis, his last program was to attend to the workers who were scavenging the city. ನಾನಿವತ್ತಿಲ್ಲಿಗೆ ಬಂದಿದ್ದು, ಗುರುದಾಸ್ called me, ಎಲ್ಲಿ ಸರ್ವಿಸ್ ಇರುತ್ತೆ, service without any expectations, service to those who are really in need of it, ಅಲ್ಲಿ ದೇವರು ಇರ್ತಾರೆ. Jesus doesn't appear before you, Rama doesn't appear before you, Allah doesn't appear before you. ಆ ಮಕ್ಕಳ ಕೈಯಲ್ಲಿ ಡ್ಯಾನ್ಸ್ ಮಾಡಿಸಿದ್ರಲ್ಲ, what a wonderful thing.
ಅವ್ರ ತಾಯಿ ತಂದೆ ಯಾರು, ಅವ್ರ ಪರಿಸ್ಥಿತಿ ಏನು, ಅವ್ರು ಎಲ್ಲಿದ್ದಾರೋ ಗೊತ್ತಿಲ್ಲ. ಆ ಮಕ್ಕಳಿಗೆ ನಾನು ನೋಡ್ತಾ ಇದ್ದೆ, ಸಿಸ್ಟರ್ ಅಲ್ಲಿ ಕೂತ್ಕೊಂಡು ಅವ್ರಿಗೆ ಗೈಡ್ ಮಾಡ್ತಾ ಇದ್ರು. ಶಿ ಈಸ್ ಪ್ರಾಬ್ಲಿ ದ ಒನ್ ಹೂ ಹ್ಯಾಸ್ ಟ್ರೈನ್ಡ್ ದೆಮ್. ದೇವರು ಆ ಸಿಸ್ಟರಲ್ಲಿದ್ದಾರೆ. Jesus doesn't exist elsewhere. Because ಈ ಮೆಟೀರಿಯಲಿಸ್ಟ್ ವರ್ಲ್ಡಿಂದ ಆ ಸಿಸ್ಟರ್ ದೂರ ಇದ್ದು ಬಿಟ್ಟಿದ್ದಾರೆ. ಈ ಜಗತ್ತಲ್ಲಿ ಏನಾಗುತ್ತೆ ಆ ಸಿಸ್ಟರಿಗೆ ಸಂಬಂಧ ಇಲ್ಲ. ನನಗೆ ಇಲ್ಲಿ ಬಿಟ್ಟ ತಕ್ಷಣ ಎಲ್ಲಿಗೆ ಹೋಗಬೇಕು, ಯಾವ ಪ್ರೋಗ್ರಾಮ್ಗೆ ಹೋಗಬೇಕು, ಯಾರಿಗೆ ಮಾತಾಡಬೇಕು, ನಿಮ್ಗೆಲ್ಲರಿಗೂ ಕೂಡ ನಿಮ್ಮದೇ ಕೆಲಸ ಇದೆ. ಯಾರಿಗೋ ಟೈಪ್ ಕೊಟ್ಟಿದ್ದೀವಿ, ಎಲ್ಲಿಗೋ ಹೋಗಬೇಕು, ಸಾಯಂಕಾಲ ಡಿನ್ನರ್ ಇದೆ. ಆ ಸಿಸ್ಟರ್ಗೆ ಏನೂ ಇಲ್ಲ. ಆ ಸಿಸ್ಟರ್ಗೆ ಈ ಪ್ರಪಂಚ ಇಲ್ಲ, ಮಕ್ಕಳು ತಾನು ಅಷ್ಟೇ. ಪ್ರೇಯರ್ ಮಾಡಿದ್ರಲ್ಲ ಮೈ ಬ್ರದರ್, ಎಲ್ಲಿ ಪ್ರೇಯರ್ ಅಂದರೆ ಏನು? ಸರೆಂಡರ್ ಆಗೋದು. ಈಗ ಐ ಗೋ ಟು ಎ ಟೆಂಪಲ್, ಐ ಡೋಂಟ್ ವಾಂಟ್ ಟು ಕ್ರಿಟಿಸೈಸ್ ಎನಿಬಡಿ. The priest there, he chants some mantras, some slokas. Unfortunately, I don't understand. I am left out. Prayer is for me, but I don't understand what he is praying for. ಪ್ರೇ ಮಾಡೋದು ಯಾರಿಗಾಗಿ ಪ್ರೇ ಮಾಡ್ತೀವಿ ಅವ್ರಿಗೆ ಅರ್ಥ ಆಗಬೇಕು. ಸರ್ವಶಕ್ತನೇ, ಭಗವಂತನೇ, ಪರಿಶುದ್ಧಕನೇ, ತಂದೆ, ನಮ್ಮನ್ನು ನಡೆಸುವಂಥವನಾಗು. ಯಾರಿಗೆ ಅರ್ಥ ಆಗೋದಿಲ್ಲ. ಮೇಕ್ ದಿ ಪ್ರೇಯರ್ ಅಂಡರ್ಸ್ಟ್ಯಾಂಡಬಲ್ ಟು ಎವ್ರಿಬಡಿ. ರೋಲ್ ಆಫ್ ಕ್ರಿಶ್ಚಿಯನ್ಸ್ in developing India is the subject today. I am talking about that only. There is no special role. ಇವತ್ತು ಯಾಕೆ ಸೇರಿದ್ದೀವಿ ಇಲ್ಲಿ ನಾವು? ಇಂಡಿಯನ್ ಇಂಡಿಪೆಂಡೆನ್ಸ್. ಸೊ ಬೇಸಿಕಲಿ ಯು ಆರ್ ಆಲ್ ಇಂಡಿಯನ್ಸ್, ವಿ ಆರ್ ಆಲ್ ಇಂಡಿಯನ್ಸ್. ನಾವು ಇಂಡಿಯನ್ಸ್ ಅಲ್ಲದೆ ಹೋದರೆ, ಇಂಡಿಯಾಕ್ಕೆ ಇಂಡಿಪೆಂಡೆನ್ಸ್ ಬಂದರೆ ನಾವು ಯಾಕೆ ಸೆಲೆಬ್ರೇಟ್ ಮಾಡಬೇಕು? You become an Indian first, you become a Christian second. I am not interested in knowing who is a Catholic, who is a Protestant, who is a Syrian, who belongs to Seventh Adventist Church, etc. I am not interested. Basically, we are Indians, we are Christians. Where there is compassion, where there is kindness, where there is motherhood, that's a place which is a missionary, which is a Christian institution, which deserves to. If that is not there and only missionary is there, and you have some titles, I don't respect you. I am a very straightforward man. ಯಾರು ಕ್ರೈಸ್ಟಾಗಿ ಕನ್ವರ್ಟ್ ಆಗ್ತಾರೆ, ಯಾರು ಈ ದೇಶದಲ್ಲೇ ಹುಟ್ಟಿತಾರೆ, ಯಾರಿಗೆ ಮರ್ಯಾದೆ ಕೊಡಲಿಲ್ಲ, ಯಾರಿಗೆ ಎಜುಕೇಷನ್ ಕೊಡಲಿಲ್ಲ, ಯಾರಿಗೆ ಕಾಮನ್ ಪ್ಲೇಸಲ್ಲಿ ಹೋಗಿ ನೀರು ಕೂಡ ತಗೊಳಕ್ಕೆ ಬಿಡಲಿಲ್ಲ, ಏನು ಮಾಡ್ತಾನೆ ಅವನು? ಹಿ ಈಸ್ ನಾಟ್ ಟ್ರೀಟೆಡ್ ಆಸ್ ಎ ಹ್ಯೂಮನ್ ಬೀಯಿಂಗ್. ಅವನಿಗೆ ಆಸೆ ಇರಲ್ವ ನಾನು ಗೌರವವಾಗಿ ಬದುಕಬೇಕು ಅಂತ? ಬೆನಿಫಿಟ್ಸ್ಗಿಂತ ಹೆಚ್ಚಾಗಿ ಹ್ಯುಮಿಲಿಯೇಷನ್, ಅಪಮಾನ ತಪ್ಪಿಸ್ಕೊಳ್ಳೋದಕ್ಕೆ ದೇ ಗಾಟ್ ಕನ್ವರ್ಟೆಡ್. ಯಾರ್ದು ಮಿಸ್ಟೇಕ್? ಯಾರ್ದು? ಅವರನ್ನು ಇಲ್ ಟ್ರೀಟ್ ಮಾಡಿದ್ದು ನಿಮ್ಮದು ತಪ್ಪ? ಇಲ್ ಟ್ರೀಟ್ಮೆಂಟ್ ನನಗೆ ಬೇಡ, ಐ ಆಮ್ ಆಲ್ಸೋ ಎ ರೆಸ್ಪೆಕ್ಟಬಲ್ ಮ್ಯಾನ್ ಅಂತ ಹೇಳಿ ತಮಗೆ ಬೇಕಾದ ರಿಲಿಜನ್ ಅವ್ರು ಚೂಸ್ ಮಾಡ್ಕೊಂಡಿದ್ದಪ್ಪ.
ಈ ದೇಶದ ಸಂವಿಧಾನ, ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ, hats off to Dr. Baba Saheb Ambedkar. He was the chairman of the drafting committee of the Constitution of India. Of course, there were other 7 members. It is vastly Baba Saheb who finalized the entire Constitution. Dominic is here. Namdev ಅವರು ಇದ್ದಾರೆ, ನೀವೆಲ್ಲರೂ ಇದ್ದೀರಿ. ಪ್ರೊವಿನ್ಷಿಯಲ್ ಸುಪೀರಿಯರ್ ಇದ್ದಾರೆ. Constitution gives you the liberty, the choice to go by the religion you want. Who am I to stop? If I try to stop something that is granted to you by the Constitution, I am an anti-national. But the fun here is, those who stop are nationalists. Look at the irony of the situation. ಎಲ್ಲರೂ ಪ್ರೊಟೆಸ್ಟ್ ಮಾಡ್ತಾರೆ. ಐ ಆಮ್ ಟ್ರೈಂಗ್ ಟು ಸ್ಪೀಕ್ ಬೋತ್ ಇನ್ ಇಂಗ್ಲೀಷ್ ಆ್ಯಂಡ್ ಕನ್ನಡ ಫಾರ್ ದ ಸಿಂಪಲ್ ರೀಸನ್ ಮೆನಿ ಆಫ್ ಯು ವಿಲ್ ನಾಟ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್ ಕನ್ನಡ. ಇಫ್ ಐ ಕಂಪ್ಲೀಟ್ಲಿ ಸ್ಪೀಕ್ ಇನ್ ಇಂಗ್ಲೀಷ್, ಯು ನೋ ಇಟ್ ಮೇ ಡಿಸೇಬಲ್ ಎ ಫ್ಯೂ ಕನ್ನಡಿಗಾಸ್ ಆಲ್ಸೋ. ಸೊ ಐ ಆಮ್ ಟ್ರೈಂಗ್, ನನಗೆ ವಾಟ್ ಐ ಸ್ಪೀಕ್ ಈಸ್ ನಾಟ್ ಮೋರ್ ಇಂಪಾರ್ಟೆಂಟ್, ವಾಟ್ ಐ ಟ್ರೈ ಟು ಕನ್ವೆ ಟು ಯು ಈಸ್ ಮೋರ್ ಇಂಪಾರ್ಟೆಂಟ್ ಫಾರ್ ಮೀ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ declared, it was not in my hands to avoid being born as a Hindu. Because it was not with him. He became a Hindu after he was born. But he declares, I will never die as a Hindu. He embraces Buddhism. Definitely it's a religion other than the religion where he was born in. Man is a migrant. He goes migrating from place to place for food, for work, for survival, for better future. So more important than food, work, stature is self-respect. Any of you here, by chance you are Dalit Christians, please don't feel for a minute that you are second-rate citizens. You are the actual citizens of this country. You may say for a minute, I am a politician, I am here to please you people. I say something here and I change my face after I go. No, that's not the case with Ramesh Kumar. I stand by every word that I speak on any platform. I think 1 million times before I open my mouth. The country has got the independence. Have you all got the independence? No. What is the independence to the common man, to the lost man of India? Education, healthcare, job opportunity, economic freedom, freedom to choose the religion of your choice, hold your head high and live independently. Equality, yes, we have said it in the preamble, but are we all equal? Please tell me. We are not equal. We are a society where we are equal to each other despite inequalities existing here. Simultaneously, while celebrating the Indian independence, we must salute who made this country a sovereign republic and make it belong to all of us. That is Dr. Baba Saheb Ambedkar. Please don't forget. Who can forget Abraham Lincoln? Who can forget John F. Kennedy?
But the problem is, man is a very mischievous animal. There was corruption in church. People protested against that. No vested interest should be there. The problem with India is the priest class. Those who belong to priesthood, priest class, they don't want things to change. The church had to coronate the king in Europe. Unless church gave the consent, there was no coronation. But who crowned Napoleon? Napoleon picked the sword, crown of France with his sword and crowned himself. It is always self-respect. I don't want to stretch my talk too far. ಯಾರು ಬಹಳ ನೊಂದಿದ್ದಾರೆ, ಯಾರೂ ಅವರಿಗೆ ಗೌರವ ಕೊಡೋದಿಲ್ಲ, ಎಲ್ಲರೂ ಅಲಕ್ಷ್ಯ ಮಾಡ್ತಾರೆ, ಅಂತಹವರನ್ನು ಪ್ರೀತಿಯಿಂದ ಅಪ್ಪಿಕೊಳ್ತಾ ಇದ್ರಲ್ಲ, ಅದಕ್ಕೆ ನಾನು ಇವತ್ತು ಇಲ್ಲಿಗೆ ಬಂದಿದ್ದೇನೆ. ನನಗೆ ಬಹಳ ಕೆಲಸ ಐತೆ ಇವತ್ತು, ಆದರೂ ಕೂಡ ಐ ಆಮ್ ದಿ ಹ್ಯಾಪಿಯೆಸ್ಟ್ ಮ್ಯಾನ್. ಇಂಥ ಒಂದು ಪವಿತ್ರ ದಿವಸ ಈ ಸಿಸ್ಟರ್ಸ್ ಮಧ್ಯೆ ನಾನು ಕಾಲ ಕಳೀತಾ ಇದ್ದೇನೆ. ನಮಗೆ ಶೆಡ್ಯೂಲ್ ಕಾಸ್ಟ್ ಅಂತ ಏನು ಕರಿತೇವೆ, ಅವರು ದೇ ಆರ್ ನಾಟ್ ಬೀಯಿಂಗ್ ಟ್ರೀಟೆಡ್ ಆಸ್ ಹ್ಯೂಮನ್ ಬೀಯಿಂಗ್ಸ್. ಇಟ್ ಈಸ್ ಜಾರ್ಜ್ 5 1930 ಕಾನ್ಸ್ಟಿಟ್ಯೂಷನಲೈಸ್ ಮಾಡಬೇಕು, ಇವರನ್ನು ದೇ ಮಸ್ಟ್ ಬಿ ಟ್ರೀಟೆಡ್ ವೆಲ್ ಅಂತ ಹೇಳಿದ್ದು. 1931 ರೌಂಡ್ ಟೇಬಲ್ ಕಾನ್ಫರೆನ್ಸಲ್ಲಿ ಬಾಬಾ ಸಾಹೇಬರು ಪ್ಲೀಡ್ ಮಾಡ್ತಾರೆ. ದಟ್ಸ್ ಎ ಬಿಗ್ ಇಶ್ಯೂ. ಸೆಲ್ಫ್ ರೆಸ್ಪೆಕ್ಟ್ಗೋಸ್ಕರ ನೀವು ಈ ಭಾರತ ದೇಶದ ಪ್ರಜೆಗಳು ಅಂತ ಗೌರವಿಸಿ ಗಮನಿಸಿ ನಿಮಗೂ ಕೂಡ ಒಂದು ರೆಸ್ಪೆಕ್ಟಬಲ್ ಪೊಸಿಷನ್ ಕೊಡಲೇಬೇಕು. ಇಟ್ ಈಸ್ ನೋ ಬಡೀಸ್ ಚಾರಿಟಿ. ರಿಸರ್ವೇಷನ್ ಈಸ್ ನೋ ಚಾರಿಟಿ ಆ್ಯಂಡ್ ದಲಿತ್ ಕ್ರಿಶ್ಚಿಯನ್ಸ್ ಶುಡ್ ನಾಟ್ ಬಿ ಡಿನೈಡ್. ರೀಸನ್ ಈಸ್ ವೆರಿ ಸಿಂಪಲ್. ಫಾರ್ ಯುವರ್ ಸೆಲ್ಫ್ ರೆಸ್ಪೆಕ್ಟ್, to combat the evil of untouchability, to confront the humiliation that was heaped on you, you preferred to convert yourself into Christianity. But your conversion has not changed your economic status. It is accepting the relief that there is a social status conferred on you, new status. Things have not altered much. ಅವರು ಮುಖ್ಯವಾಹಿನಿಗೆ ಬರಬೇಕು. ಡೆವಲಪಿಂಗ್ ದ ಲಾಸ್ಟ್ ಮ್ಯಾನ್ ಆಫ್ ದಿ ಕಂಟ್ರಿ ಈಸ್ ಡೆವಲಪಿಂಗ್ ಇಂಡಿಯಾ. ಡೆವಲಪ್ಮೆಂಟ್ ಆಫ್ ಎವ್ರಿ ಕ್ರೈಸ್ಟ್ ಇನ್ ಇಸ್ ಇಂಡಿವಿಜುವಲ್ ಲೈಫ್ ಅಂಡ್ ಮೇಕ್ ಹಿಮ್ ರಿಯಲಿ ಸೆಲೆಬ್ರೇಟ್ ದಿ ಇಂಡಿಪೆಂಡೆನ್ಸ್ ಆಫ್ ದಿಸ್ ಡೇ ಈಸ್ ದ ಗ್ರೋತ್ ಆಫ್ ಇಂಡಿಯಾ. ಸಣ್ಣ ಎಕ್ಸಾಂಪಲ್, ನಾನೊಬ್ಬ ಹಳ್ಳಿಯವನು. ಇಫ್ ಐ ಆಮ್ ಆಂಜನಪ್ಪ ಅಂಡ್ ಐ ಆಮ್ ಅನ್ SC ಮ್ಯಾನ್, ನಾನು ಓದಿದ್ರು ಬರೆದಿದ್ರು ವಿದ್ಯಾವಂತ ಆಗಿದ್ರು ಕೂಡ ಮನೆ ಒಳಗೆ ಸೇರಿಸಲ್ಲ, ಅವನ್ನ ಹೊರಗಡೆಗೆ ಇಡ್ತೀವಿ. ಅವನು ಬರಲ್ಲ, ಭಯಪಡ್ತಾನೆ. ಅವನು ಆ್ಯಂಟನಿ ಆದರೆ, ಆಂಜನಪ್ಪ ಆ್ಯಂಟನಿ ಆದರೆ, ಬಾ ಆ್ಯಂಟನಿ ಚೆನ್ನಾಗಿದೆ ಅಂತ ಕರ್ಕೊಂಡೋಗಿ ಸೋಫಾದಲ್ಲಿ ಕೂಡಿಸ್ಕೊಡ್ತೀವಿ. ಚೇಂಜ್ ಇಸ್ ವೆರಿ ಸಿಂಪಲ್. ಈ ಸೈಕಾಲಜಿ ಇದೆಯಲ್ಲ, ದ ವರ್ಸ್ಟ್ ಸ್ಲೇವ್ಸ್ ಆರ್ ದಿ ಪ್ರೀಸ್ಟ್ಸ್. ದೇ ನೆವರ್ ಥಾಟ್ what they are meant for, what pleases God. ಹ್ಯುಮ್ಯಾನಿಟಿಯನ್ನು ಗೌರವಿಸಬೇಕು.
to me, to you, to everyone in this world, Mother Teresa. You chant her name 10 times a day. All the sins you have committed during the course of the day are washed off. That is the noble soul that existed. So, my dear friends, brothers and sisters, we are on a very happy occasion here. You have treated me well. I was very hungry when I came. I came at sharp 8:10. I requested, Father, can you give me a biscuit? He took me. Then I had the breakfast also. Sangliana ji has left us. He has gone to attend her. See, he is 85. He is suffering from Parkinson's disease. Despite, he makes up his mind to be with us. Born into those tribal hills somewhere in northeast, he gets into Indian police service. He becomes a darling of masses. Where is northeast? Where is Bangalore? Commissioner of Police of Bangalore, born and educated in northeast hills, becomes a favorite and people say Sangliana, Sangliana. That means to say the heart and soul of people of this country all over is the same. It is we, the politicians, the leaders, selfish fellows who divide you. Don't get divided. All human beings who have pain, who have suffering, who have humiliation, you are all the same. This day we must take a decision, make a determination that we will fight any kind of humiliation shown to other co-human being. Nobody should be insulted. So friends, I will take leave of you. I have to attend one another program in my village. I got to go back 100 kilometers. My special reverential regards to the sisters and the staff who are associated with these disabled children. I bow down my head and offer my respectful regards to those who run Preeti Nivas Trust. You have some ideals. As of now, I don't hold any office. I am still in public life. If there could be an occasion, a day, a situation, when I could be of some use to the community at large, Preeti Nivas Trust in particular, I am at your command. Thank you very much. ಹೃತ್ಪೂರ್ವಕ ವಂದನೆಗಳು. ಶ್ರೀಯುತ ರಮೇಶ್ ಕುಮಾರ್ ಅವರು ನಮ್ಮ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ತೊಡಕುಗಳ ಬಗ್ಗೆ ಪ್ರತಿಯೊಂದನ್ನು ವಿವರಣೆಯಾಗಿ ನಮಗೆ ಹಂಚಿಕೊಂಡಿದ್ದಾರೆ. ಅವ್ರಿಗೆ ಈ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತೀವಯ್ಯ. ಸೊ ಈಗನೇ ಈ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ಅತಿಥಿಗಳು ಕಡೆಯದಾಗಿ ಒಂದು ಭಾಷಣ, ಒಂದು ವಿಚಾರಗೋಷ್ಠಿಯನ್ನು ಹಂಚಿಕೊಳ್ಳಲಿದ್ದಾರೆ. ಶ್ರೀಯುತ ಪ್ರೊಫೆಸರ್ ಡಾಮಿನಿಕ್ ಅವರು ಬಂದು ನಿಮ್ಮ ಒಂದು 2 ಹಿತನುಡಿಗಳನ್ನು ಕ್ರೈಸ್ತತ್ವ ಹಾಗೂ ಸಾಮಾಜಿಕ ನ್ಯಾಯದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಹಂಚಿಕೊಳ್ಳಿ ಅಯ್ಯ. ಆದಷ್ಟು ಕೂಡಲೇ ಮುಗಿಸೋಣಯ್ಯ. ವೇದಿಕೆಯಲ್ಲಿ ಆಸನರಾಗಿರುವಂಥ ಎಲ್ಲ ಗಣ್ಯಮಾನ್ಯರೇ, ಅದರಲ್ಲೂ ನಮ್ಮ ವಿಧಾನಸಭೆಯ